ಸಂಪುಟ ಅನ್ನೋದು ಕಳೆದ ಕೆಲವು ದಿನಗಳಿಂದ ಎಷ್ಟು ತಿರುವು, ಉಲ್ಟಾ ತಿರುವು, ಒಳಾರ್ಥದ ಹೇಳಿಕೆಗಳು ಇದೆಲ್ಲ ತಂದು ಆಡಳಿತ ಯಂತ್ರವನ್ನು ಒಂದು ರೀತಿ ಸ್ಥಗಿತಗೊಳಿಸಿದೆ ಅಂದರೆ ನಾವು ತಪ್ಪಾಗಲಿಕ್ಕಿಲ್ಲ. ಆದರೆ ಆಗ್ತಿರೋ ಅಂಥದ್ದಾದರೂ ಏನು? ಸರಿಪಡಿಸ್ತೀವಿ ಅಂತ ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ಒಂದೇ ಒಂದು ಖಾತೆಯನ್ನು ಬಾಕಿ ಇಟ್ಕೊಂಡಿದ್ದಾರೆ. ಮಹಿಳಾ ಪ್ರಾತಿನಿಧ್ಯದ ಒಂದು ನಿರೀಕ್ಷೆ ಇದೆ. ಆದರೆ ಇದೆಲ್ಲದರ ಮಧ್ಯೆ ಒಬ್ಬರು ಕಲಬುರಗಿನಲ್ಲಿ ಹೇಳ್ತಾರೆ ನೀವು ಚುನಾವಣೆ ಟೈಮಲ್ಲಿ ನಿಮಗೆ ನಾವು ತೋರಿಸ್ತೀವಿ ಅಂತ, ಇನ್ನೊಬ್ಬರು ಬೆಂಗಳೂರಿನಲ್ಲಿ ಹೇಳ್ತಾರೆ ತ್ಯಾಗ ಅನ್ನೋದು ರಾಜಕೀಯದ ಭಾಗ ಆಗಿರಬೇಕು ಅಂತ. ಈಗ ತ್ಯಾಗ ಅಂತ KH ಮುನಿಯಪ್ಪ ಅವರು ಮಾತಾಡಿದಾಗ ನಾವು ಇದಕ್ಕೆ ರಾಜಕೀಯ ಲೇಪನೆ ಅಂಟಿಸೋದು ಬೇಡವಾ? ಸಾಧ್ಯತೆಗಳ ಲೇಪನೆ ಮಾಡೋದು ಬೇಡವಾ? ಏನಪ್ಪ ಅದು? ಅವ್ರ ಮಗಳ ಹೆಸರು ರೂಪಾ ಶಶಿಧರ್ ಅವರು, ಅವರ ಹೆಸರು ಪಟ್ಟಿನಲ್ಲಿ ಇತ್ತು. ಅವಾಗ KH ಮುನಿಯಪ್ಪ ಅವರು ಹೇಗಿರ್ತಿದ್ರು? ಹಾಗಾಗಿ ಇವಾಗ ಆ ಸಾಧ್ಯತೆ ಇದೆಯಾ? ಕೋಲಾರ ಪ್ರಾತಿನಿಧ್ಯ ಅನ್ನೋದು ಒಂದು ಅಸಮಾಧಾನದ ಕಾರಣ ಆಗಿದೆ. ಹಾಗಾಗಿ ಇಲ್ಲಿ ರೂಪಾ ಶಶಿಧರ್ ಅವ್ರನ್ನ ಕ್ಯಾಬಿನೆಟ್ ಒಳಗೆ ತಂದರೆ ಅವರು ಕೋಲಾರ ಪ್ರತಿನಿಧಿನೂ ಆಗ್ತಾರೆ, ಮಹಿಳಾ ಪ್ರಾತಿನಿಧ್ಯನೂ ಮುಗಿಯುತ್ತೆ. ಅಲ್ಲಿಗೆ KH ಮುನಿಯಪ್ಪ ಅವರು ತ್ಯಾಗ ಅನ್ನೋ ಪದ ಅದಕ್ಕೆ ಬಳಸಿದ್ರ ಪ್ರಶ್ನೆ. ಇದೆಲ್ಲದರ ನಡುವೆ ಮೊನ್ನೆ ಅಸಮಾಧಾನಗೊಂಡಂತಹ ಪ್ರಿಯಾ ಕೃಷ್ಣ ಮತ್ತು ಕೃಷ್ಣಪ್ಪ ಅವರ ಮನೆಗೆ ರಣದೀಪ್ ಸುರ್ಜೇವಾಲಾ ಅವರು ಮತ್ತು ಖುದ್ದು ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ತೆರಳಿ ಸಮಾಧಾನ ಹೇಳುವಂಥ ಕೆಲಸ ಮಾಡ್ತಾರೆ. ಆದರೆ ಆ ಸಂದರ್ಭದಲ್ಲಿ ಹೊರಗೆ ಬಂದು ಹೇಳಿದ್ದು ಕೃಷ್ಣಪ್ಪ ಅವರು ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ ಅಂತ. ಸರಿಪಡಿಸ್ತೀವಿ ಅಂದರೆ ಏನು ಈಗಲೂ ಸಾಧ್ಯತೆ ಇದೆ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಳೋದಕ್ಕೆ? ಯಾಕಂದರೆ ನಿಗಮ ಎಲ್ಲ ಒಪ್ಪೋದಿಲ್ಲ. ಅವರು 6 ಬಾರಿ ಶಾಸಕರಿದ್ದಾರೆ, ನಿಗಮ ಎಲ್ಲ ಒಪ್ಪೋದಿಲ್ಲ. ಅವರು ಸಮಾಧಾನಕರ ಪ್ರಶಸ್ತಿಗೆ ಒಪ್ಪೋದಿಲ್ಲ ಕೃಷ್ಣಪ್ಪ ಅವರು. ಕೃಷ್ಣಪ್ಪ ಅವರಾಗಲಿ ಪ್ರಿಯಾ ಕೃಷ್ಣ ಅವರಾಗಲಿ ಪ್ರಾತಿನಿಧ್ಯ ಅನ್ನೋದು ಅಲ್ಲಿಂದ ಬಂತು ಅಂದರೆ ಮಿನಿಸ್ಟ್ರಿನೇ ಆಗಬೇಕು, ಸಂಪುಟದಲ್ಲೇ ಸ್ಥಾನ ಆಗಬೇಕು. ಸರಿಪಡಿಸ್ತೀವಿ ಅಂದರೆ ಇನ್ನೂ ಬದಲಾವಣೆಗೆ ಇಲ್ಲಿ ಅವಕಾಶ ಇದೆಯಾ? ಇದ್ರ ಮಧ್ಯ ದ ಸಿದ್ದು ಫ್ಯಾಕ್ಟರ್. ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾರು ಅವರ ರಾಜಕೀಯ ಜೀವನವನ್ನು ಭಾಳ ಗಂಭೀರವಾಗಿ ಗಮನಿಸಿದ್ದಾರೆ. ಅವ್ರು ಹೇಳ್ತಾರೆ ಅಧಿಕಾರದಲ್ಲಿರೋ ಸಿದ್ದರಾಮಯ್ಯನಕ್ಕಿನ್ನ ಅಧಿಕಾರದಲ್ಲಿ ಇಲ್ಲದೆ ಇರೋಂಥ ಸಿದ್ದರಾಮಯ್ಯ ಡೇಂಜರಸ್, ಮಾತಾಡೋ ಸಿದ್ದರಾಮಯ್ಯಕ್ಕಿನ್ನ ಮೌನವಾಗಿರೋ ಸಿದ್ದರಾಮಯ್ಯ ಡೇಂಜರಸ್. ಇದೆಲ್ಲದರ ನಡುವೆ ಒಂದು ಸಂದೇಶವನ್ನೇ ಕೊಟ್ಬಿಟ್ರು. ಏನು ಮಾಡಿದ್ರು? ಅವರು ಶಿವಣ್ಣನವರ ಜೊತೆ ಒಂದು ವೇದಿಕೆಯಲ್ಲಿ ಕಾಣಿಸ್ಕೋತಾರೆ. ಅವರು ಇಲ್ಲಿವರೆಗೂ ಶಿವಣ್ಣನವರ ಹಿಂದೆ ನಿಂತಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಕುರುಬ ಸಮುದಾಯಕ್ಕೆ ಮತ್ತೊಂದು ಸ್ಥಾನ ಕೊಡಬೇಕು ಅನ್ನೋದು ಸಿದ್ದರಾಮಯ್ಯನವ್ರ ನಿರೀಕ್ಷೆ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಹಾಗಾದರೆ ಅವರೇನಾದ್ರು ಕ್ಯಾಬಿನೆಟ್ ಒಳಗೆ ಬರ್ತಾರಾ? ಅದು ಯಾವಾಗ ಆಗ್ತದೆ ಅಂದರೆ ಇರೋದೇ ಒಂದು ಸ್ಥಾನ ರೂಪಾ ಶಶಿಧರ್ ಅವ್ರಿಗೆ KH ಮುನಿಯಪ್ಪ ಅವ್ರು ಜಾರಿ ಮಾಡಿಕೊಟ್ಟು ಇನ್ನು ಉಳಿದಿರೋ ಒಂದು ಸ್ಥಾನದಲ್ಲಿ ಅದು ಸರಿಪಡಿಸ್ತೀವಿ ಅಂತ ಹೇಳ್ತಲ್ಲ ಹೈಕಮಾಂಡು, ಅದು ಏನದು? ಅದು ಇವ್ರು ಬರ್ತಾರಾ ಅವ್ರು ಬರ್ತಾರಾ ಅನ್ನೋ ಪ್ರಶ್ನೆ, ಕುತೂಹಲ. ಹಾಗಾಗಿ ಇವತ್ತಿನ ಚರ್ಚೆಯ ವಿಷಯ ಸಂಪುಟ ಕಗ್ಗಂಟು, ಕುತೂಹಲ. ಇಲ್ಲಿ ನೂತನವಾಗಿ ಆಯ್ಕೆ ಆಗಿರುವಂತಹ ಸಚಿವರು ಅವರಿಗೆ ಖಾತೆಗಳ ಚಿಂತೆ, ಇನ್ನು ಅಸಮಾಧಾನಗೊಂಡಂಥವ್ರಿಗೆ ನಮಗೆ ಮುಂದೆ ಏನು ಆಗುತ್ತೆ ಅನ್ನೋದ್ರ ಚಿಂತೆ. ಇದರ ನಡುವೆ ಮುಖ್ಯಮಂತ್ರಿಗಳು ಅವರ ಒಂದು ಪ್ರಯತ್ನಗಳನ್ನ ಬೇರೆ ಬೇರೆ ತಂಡಗಳ ಮೂಲಕ ಬೇರೆ ಬೇರೆ ಮಾರ್ಗಗಳ ಮೂಲಕ ಅವರು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇನ್ನ ಈ ಬಹು ಆಯಾಮದ ಬೇಗುದಿಯನ್ನ ಶಮನಗೊಳಿಸೋ ಉದ್ದೇಶದಿಂದ ಮೊದಲನೇದಾಗಿ ನಾವು ಕೃಷ್ಣಪ್ಪ ಅವರು ಆಡಿದಂಥ ಮಾತು ನಿನ್ನೆ ಕುತೂಹಲ ಅನ್ನೋದು ಈ ಸಂಪುಟಕ್ಕೆ ಇನ್ನೂ ಯಾಕೆ ಅಂಟ್ಕೊಂಡಿದೆ ಅನ್ನೋದಾದ್ರೆ ಈ ಹೇಳಿಕೆಯಿಂದ ಪ್ಲೀಸ್ ಕೇಳ್ಕೊಂಬನ್ನಿ. ಸುರ್ಜೇವಾಲಾ ಅವರೆಲ್ಲ ಬಂದಿದ್ರು ಮಿಸ್ಟೇಕ್ ಆಗಿದೆ, ಸರ್ ಮಾಡ್ತೀವಿ ಅಂತ. ಹೇಗೆ ಮಾಡ್ಕೊಡ್ತಾರಂತೆ ಸರ್? ಈಗ 32 ಕಂಪ್ಲೀಟ್ ಆಗೋಗಿದೆ, ಒಂದೇ ಒಂದು ಅವ್ರು ಹೇಳಿದ ಅರ್ಥ ಆಯ್ತಾ? ಅದನ್ನ ನಾನು ಹೇಗೆ ಮಾಡಿಕೊಡ್ತಾರೆ ಅದೆಲ್ಲ ಬೇಡ. ಮಿಸ್ಟೇಕ್ ಆಗಿದೆ, ತಪ್ಪಾಗಿದೆ, ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿರೀಕ್ಷೆ ಇದೆ ಸರ್, ಜನಗಳಿಗೆ ಹೇಳ್ಬೋದಾ ಅಂತ ಹೇಳಿ ಅದೇನೆ ಹೇಳಿದ್ದಾರೆ ಅಷ್ಟೇ. ಖಂಡಿತವಾಗ್ಲೂ ನಮ್ಮಿಂದ ಮಿಸ್ಟೇಕ್ ಆಗಿದೆ, ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಗೊತ್ತಿಲ್ಲ. ಮಿಸ್ಟೇಕ್ ಅಂತೂ ಆಗಿದೆ, ತಪ್ಪಾಗಿದೆ, ಸರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀವು ಕಾಂಗ್ರೆಸ್ ಇಲ್ಲ, ಕಾಂಗ್ರೆಸ್ ಪಾರ್ಟಿ ನಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇನಮ್ಮ ಹೇಳಿದ್ದು, ಮಿಸ್ಟೇಕ್ ಆಗಿದೆ ನಮ್ಮ ಕಡೆಯಿಂದ. ಎಲ್ಲಿ ಮಿಸ್ಟೇಕ್ ಆಯಿತು ಅಂತ ಈಗ ನಮ್ಗೆ ಅರ್ಥ ಆಗ್ತಾ ಇದೆ.